Hello everyone, welcome to Cinema Class 11. So let's see question number 8 of class matter universe 7. Define matter. ಹಾಗಿದ್ರೆ matter ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. See, am I a matter? Yes. Chair, it is also matter. Then pen, matter. You are also matter. Then my notebook, my compass box, my laptop, my mobile phone, my pencil, my eraser, my home, ಇದೆಲ್ಲ ಕೂಡ ಮ್ಯಾಟರ್. ಹಾಗಿದ್ರೆ ನಿಮ್ಮ ಮನೆ, ನಿಮ್ ಪೆನ್ಸಿಲ್, ನಿಮ್ ಇರೇಸರ್, ನಿಮ್ ಪೆನ್ ಇದು ಮಾತ್ರ ಮ್ಯಾಟರ್ ಇಲ್ಲ. ನಿಮ್ದು ಪೆನ್, ಪೆನ್ಸಿಲ್, ಮನೆ, ನೀವು ಎಲ್ಲ ಮ್ಯಾಟರ್ ಇದ್ದೀವಿ. ಹಾಗಿದ್ರೆ ಮ್ಯಾಟರ್ ಅಂದ್ರೆ ಏನು? ಮ್ಯಾಟರ್ ಈಸ್ anything that has mass and occupies space is called matter. ಯಾವುದೇ ಇರಬಹುದು, ಅದಕ್ಕೆ ಮಾಸ್ ಇದೆ, ಅದು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಾ ಇದೆ ಅಂತ ನಾವನ್ನ ಮ್ಯಾಟರ್ ಅಂತ ಕರಿತೀವಿ. ಹಾಗಿದ್ರೆ ನಿಮ್ಗೆ ಮಾಸ್ ಇದೆಯಾ? ನೀವು ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತೀರಾ? ನೀವು ಒಂದ್ ಜಾಗದಲ್ಲಿ ಹೋಗಿ ನಿಂತ್ಕೋತೀರಿ, ಒಂದ್ ಜಾಗದಲ್ಲಿ ಹೋಗಿ ಕೂತ್ಕೋತೀರಿ, ಅದೆಷ್ಟು ಸ್ಪೇಸ್ ಅನ್ನು ಆಕ್ಯುಪೈ ಮಾಡಿದೀವಿ. ಒಂದು ಗ್ಲಾಸ್ ಅಲ್ಲಿ ನಾನು ವಾಟರ್ ಅನ್ನ ಹಾಕ್ತೀನಿ, ವಾಟರ್ಗೆ ಮಾಸ್ ಇದೆ ಗೊತ್ತು ನಿಮ್ಗೆ. ಅದೇ ತರ ವಾಟರ್, ಆ ಗ್ಲಾಸ್ ನಾನು ಇಲ್ಲಿವರೆಗೆ ತುಂಬಿದ್ದೀನಿ ಅಂತ ಇಷ್ಟು ಜಾಗವನ್ನು ಆಕ್ಯುಪೈ ಮಾಡಿದ್ರು, ಹಾಗಿದ್ರೆ ವಾಟರ್ ಕೂಡ ಮ್ಯಾಟರ್ ಅಂತ ಹೇಳ್ಬೋದ. ಅದೇ ತರ ನಾನು ಏನನ್ನೂ ತುಂಬಿಲ್ಲ ವಾಟರ್, ಒಂದು ಬಾಟಲ್ ಅಲ್ಲಿ ಹಂಗೆ ಮುಚ್ಚಲಾಗ್ತಿದ್ದೀನಿ, ಆ ಬಾಟಲ್ ಒಳಗೆ ಏರ್ ಇದೆಯಾ? ಹಾಗಿದ್ರೆ ಏರ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ತಿದ್ಯಾ? ಏರಿಗೆ ಒಂದು ಮಾಸ್ ಇದೆಯಾ? ಹಾಗಿದ್ರೆ ಏರ್ ಅನ್ನ ಕೂಡ ನಾನು ಮ್ಯಾಟರ್ ಅಂತ ಹೇಳ್ಬೋದ. ಹಾಗಿದ್ರೆ ನಾನು ಎನಿಥಿಂಗ್, ಎನಿ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ಮಾಸ್ and occupies space, ಅದನ್ನು ನಾವು ಮ್ಯಾಟರ್ ಅಂತ ಕರೀತೀವಿ. ಥ್ಯಾಂಕ್ ಯು.